ನೀವು ಒಂದು ಲೈನ್ ಹೇಳಿದ್ರಿ ಈಗ, ಅಂದರೆ ಮುಂಚೆ ಹಾಗಿರಲಿಲ್ಲ, ಅಂದರೆ ಮುಂಚೆ ಯಾವ ಥರ ಇದ್ರಿ? ಮುಂಚೆ ಫಿಯರ್ ಜಾಸ್ತಿ ಇತ್ತು. ಅಂದರೆ ಎಷ್ಟೊಂದು ಕಡೆ ನನಗೆ ಹೆಂಗೆ ಅನ್ಸೋದು ಅಂತಂದರೆ ತುಂಬ ಸಪ್ರೆಸ್ಡ್ ಫೀಲ್ ಆಗಿರೋದು ಇದೆ. ಅಂದರೆ ಎಷ್ಟೊಂದು ಕಡೆ ನನ್ನ ವಾಯ್ಸ್ ಆಚೆ ಬರ್ತಿಲ್ವೇನೋ ಅಥವಾ ನನ್ನ ಟ್ಯಾಲೆಂಟ್ ಆಚೆ ಬರ್ತಿಲ್ವೇನೋ. ಎಷ್ಟೊಂದು ಸತಿ ನಾನು ಮಾತಾಡಬೇಕು ಅಂದ್ಕೊಂಡಾಗೆಲ್ಲ ಓ ಇಲ್ಲ ಅವ್ರೇನಾದ್ರು ತಪ್ಪು ತಿಳ್ಕೊಂಡ್ರೆ ಓ ಬೇಡ ನನಗಿರೋ ಪೊಸಿಷನ್ ಏನು ಬೇಡ, ನಾನು ಮಾತಾಡಬಾರ್ದು, ನಾನು ಒಪಿನಿಯನ್ ಕೊಡಬಾರ್ದು ಅಂತ. ಬಿಟ್ ಇನ್ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ನಾನು ಮಾತಾಡ್ತಾ ಇರಲಿಲ್ಲ. ಆಮೇಲೆ ಐ ರಿಯಲೈಸ್ ನೋ, ಐ ಶುಡ್ ವಾಯ್ಸ್ ಇಟ್ ಔಟ್. ಇಫ್ ಐ ಡೋಂಟ್ ಟಾಕ್ ಹೆಂಗೆ ಗೊತ್ತಾಗುತ್ತೆ ಬೇರೆಯವರಿಗೆ ನಾನು ಮಾತಾಡದೆ ಕೂತ್ಕೊಂಡ್ರೆ ಅನ್ನೋದು. ಸೊ ಅದನ್ನು ನಾನು ಒಂದಿಷ್ಟು ತಿದ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಗಿವನ್ ಮಿ ಅ ಲಾಟ್ ಆಫ್ ಸ್ಟ್ರೆಂತ್. ಅಂದರೆ ಲೈಫಲ್ಲಿ ಏನೇ ಚೇಂಜಸ್ ಆದರೂ ಏನೇ ಡಿಸಿಷನ್ಸ್ ತೊಗೊಂಡ್ರು ಇವಾಗ ಅದು ನಾನು ತೊಗೊಂಡಿದ್ದೀನಿ ಅನ್ನೋದೊಂದು ಹೆಮ್ಮೆ ಇದೆ ನನಗೆ. ಯಾರೋ ನನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರು, ಯಾರೋ ನನಗೆ ಇದು ಮಾಡಬೇಡ ಅಂದರು ಅನ್ನೋದಿಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಡಿಸಿಷನ್ ಐ ಆಮ್ ಟೇಕಿಂಗ್. ಸೊ ಯು ಮೀನ್ ಟು ಸೇ, ವೆನ್ ಡಿಡ್ ಯು ಟೇಕ್ ದ ಡಿಸಿಷನ್? ಅಂದರೆ ಯಾವಾಗ ನಿಮ್ಮ ಜೀವನದಲ್ಲಿ ನಾನೊಬ್ಳು ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಡಿಸಿಷನ್ ತೊಗೊಂಡಿದ್ದು? ಇಟ್ ಈಸ್ ವೆರಿ ಆಕ್ಸಿಡೆಂಟಲ್. ನಾನು ಐ ವಾಸ್ ಟೂ ಮಚ್ ಇಂಟು ನಾನು ಸೈಕಾಲಜಿ ಓದಿದ್ದೀನಿ. ಸೊ ನನಗೆ ಅದರಲ್ಲೇ ಮಾಸ್ಟರ್ಸ್ ಮಾಡಿ ಚೈಲ್ಡ್ ಸೈಕಾಲಜಿ ಅಥವಾ ಕೌನ್ಸಿಲಿಂಗ್ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿ ಇದ್ದಿದ್ದು ಜಾಸ್ತಿ. ಸೊ ಆಕ್ಸಿಡೆಂಟ್ಲಿ ಯಾರೋ ನನ್ನ ಒಂದು ಮದುವೆ ಫಂಕ್ಷನಲ್ಲಿ ನೋಡಿ ಅಪ್ರೋಚ್ ಮಾಡೋರು, ಈ ಥರ ಸಿನಿಮಾ ಮಾಡ್ತಾಯಿದ್ದೀವಿ ಅಂತ. ಬಟ್ ಅವ್ರು ನನಗೆ ಇನಿಷಿಯಲಿ ಅಪ್ರೋಚ್ ಮಾಡಿದಾಗ ಹೀರೋ ಕತೆ ಎಲ್ಲನೂ ಬೇರೆ ಇತ್ತು. ಬಟ್ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ಆಮೇಲೆ ಯಾರು ರಿಪ್ಲೇಸ್ ಆದ್ರೂ ಐ ವಾಸ್ ವೆರಿ ಹ್ಯಾಪಿ. ಐ ವರ್ಕ್ ಆ ಸಿನಿಮಾಲೆಲ್ಲ ವರ್ಕ್ ಮಾಡಿದೆ. ಆಮೇಲೆ ಸಾಕು ಅನ್ಸ್ಬಿಡ್ತು, ಇಲ್ಲ ನನ್ನ ಕೈಲಿ ಆಗಲ್ಲ ಇದು ಅಂತ. ಅದಾದ್ಮೇಲೆ ಐ ಮೆಟ್ ಸೂರಿ ಸರ್ ಆ್ಯಂಡ್ ದೆನ್ ಎವ್ರಿಥಿಂಗ್ ಟರ್ನ್, ಎಲ್ಲ ಚೇಂಜ್. ಅದು ಫುಲ್ ನಂದು ಏನೋ ನನ್ನ ಪ್ಯಾಷನ್ನು ಅದು ಇದು ಎಲ್ಲ ನನ್ನ ಹಾಬಿ ಮಾಡೋಣ, ಅದನ್ನು ಒಂದು ಪ್ಯಾಷನ್ ಆಗಿ ಇಟ್ಕೊಳ್ಳೋಣ. ಬಟ್ ನನ್ನ ಮೇನ್ ಸ್ಟ್ರೀಮ್ ನನಗೆ ಸೈಕಾಲಜಿ, ಕ್ರಿಮಿನಾಲಜಿ, ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಅದರಲ್ಲೇ. ಬಟ್ ಅದು ಕಂಪ್ಲೀಟ್ ದಿಕ್ ಚೇಂಜ್ ಮಾಡಿದ್ದು ಸೂರಿ ಸರ್. ಅದಾದ್ಮೇಲೆ ನನಗೆ ಇಂಡಸ್ಟ್ರಿ ವಾಪಸ್ ಕೆಲಸ ಮಾಡಕ್ ಬಿಡ್ಲಿಲ್ಲ, ಇಲ್ಲೇ ಉಳಿಸ್ಕೊಂಡು. ಬಟ್ ಅದನ್ನ ಆಪರ್ಚುನಿಟಿ ಸಿಕ್ಕಿದ್ರೆ ಇವತ್ತು ಹೋಗ್ಬಿಟ್ಟು ತಿರ್ಗಾ ನಾನು ಸೈಕಾಲಜಿ, ಕ್ರಿಮಿನಾಲಜಿ ಮಾಡಬೇಕು ಅಂದ್ರೆ ಡು ಯು ಥಿಂಕ್ ವಿಲ್ ಯು ಬಿ ಏಬಲ್ ಟು ಪ್ಲೇಸ್ ಯುವರ್ ಸೆಲ್ಫ್? ಐ ಕಾಂಟ್. ಅಂದರೆ ನಾನು ಟ್ರೈ ಮಾಡಿದ್ದೀನಿ ತುಂಬ ಸರಿ ಕರೆಸ್ಪಾಂಡೆನ್ಸಲ್ಲಿ ಓದೋಣ ಅಂತ. ಈಗ ಸೈಕಾಲಜಿ, ಕ್ರಿಮಿನಾಲಜಿ ಅಂತಂದರೆ ವಿಲ್ ಬಿ ಡೀಲಿಂಗ್ ವಿತ್ ಪೀಪಲ್ ಹೂ ಆರ್ ವೆರಿ ಲೋ ಅಲ್ವಾ. ನಾನು 100% ಕೊಡಬೇಕು ಅಲ್ಲಿ. ನಾನು ಇಲ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ ಈವನ್ ಆ್ಯಸ್ ಅನ್ ಆರ್ಟಿಸ್ಟ್ 100% ಕೊಡಬೇಕು. ನಾವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಆ ಪಾತ್ರಕ್ಕೆ ಒಳಗಡೆ ಹೋಗೋದಾಗಲಿ ಅಲ್ಲಿ ಐ ಹ್ಯಾವ್ ಟು ಲಿವ್ ದೇರ್. ಸೊ ಎರಡೂ ಕಡೆ ಇಟ್ಸ್ ಟೂ ಡಿಫ್ರೆಂಟ್ ವರ್ಲ್ಡ್ಸ್. ಸೊ ನನಗೆ ಎರಡೂ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ಪ್ಲೇ ವಿತ್ ಸಮನ್ ಎಲ್ಸಸ್ ಫೀಲಿಂಗ್ಸ್. ಯಾರ್ದೋ ಒಂದು ಫೀಲಿಂಗ್ಸ್, ಅವ್ರು ಏನೋ ಒಂದು ಕಷ್ಟದಲ್ಲಿ ಏನೋ ಒಂದು ಪ್ರಾಬ್ಲಮಿಂದ ಬಂದಿರ್ತಾರೆ. ಇವಾಗ ಕ್ರಿಮಿನಲ್ ಸೈಕಾಲಜಿ ಅಂತ ಏನು ಬರುತ್ತೆ ಅಂತಂದರೆ ಈ ಕ್ರೈಮ್ ಮಾಡೋಕ್ಕೂ ಹಿಂದೆ ಅವ್ನ ಮನಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋಂಥ ತುಂಬ ವಿಷಯಗಳು ಬರುತ್ತೆ. ಅದಕ್ಕೆ ನಾನು ಅಲ್ಲಿ 100% ಕೊಡಬೇಕು ಆ್ಯಂಡ್ ಅದ್ರ ಬಗ್ಗೆ ತುಂಬ ತಿಳ್ಕೋಬೇಕು. ಆ ಮೈಂಡ್ ಸ್ಪೇಸಲ್ಲಿ ನಾನೀಗ ಸದ್ಯಕ್ಕಿಲ್ಲ. ಮೇ ಬಿ ಇಫ್ ಐ ಕ್ವಿಟ್ ಆ್ಯಕ್ಟಿಂಗ್, ಬಟ್ ಐ ಆಮ್ ನೆವರ್ ಗೋಯಿಂಗ್ ಟು ಕ್ವಿಟ್ ಆ್ಯಕ್ಟಿಂಗ್. ಇಫ್ ಐ ಕ್ವಿಟ್ ಆ್ಯಕ್ಟಿಂಗ್ ಐ ಕ್ಯಾನ್ ಡೂ ದಟ್. ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ಸ್ ವೆರಿ ಕ್ಲಿಯರ್ ಅನ್ಸ್ತಲ್ಲ. ಅಂದರೆ ಎರಡು ದೋಣಿ ಮೇಲೆ ನಾವು ಕಾಲು ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಇರುತ್ತೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.